ಇದನ್ನೇ ಪ್ಲೇ ಆನ್ ಆಯ್ತದೆ. ನಾನೇನೇನು ಹಾಕ್ತೀನಿ ಕಟ್ ಮಾಡಿ ದೂರದಿಂದ ಹೋಗ್ತೇನೆ. ದೂರದಿಂದ ಹೋಗ್ತೇನೆ ಈಗ ಅಲ್ಲಿ ದೂರ ಹೋಗು. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ. ಅವರೆಕಾಯಿ ಬಿರಿಯಾನಿ ತಿನ್ನು. ಹಾಯ್ ಮಚಸ್ ಆ್ಯಂಡ್ ಮಚೀಸ್, ವೆಲ್ಕಮ್ ಟು ಮೈ ಮಿನಿ ಲಾಗ್. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಇವತ್ತಿನ ಒಂದು ಲಾಗ್ನಲ್ಲಿ ಹೊಸ ವರ್ಷದ ಎಲ್ಲ ಒಂದು ನಮ್ಮ ಮನೆಯ ಸೆಲೆಬ್ರೇಷನ್ ಬಗ್ಗೆ ನಿಮ್ಮ ಜೊತೆಗೆ ಹಂಚ್ಕೊತೀವಿ. ಇನ್ನೂ ಏನು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ, ಫಾಲೋ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯ. ಬಟ್ ಹೊಸ ವರ್ಷ ನಮ್ಗೆ ಇವಾಗಲ್ಲ, ಯುಗಾದಿ ಹಬ್ಬ ಬಂದ ಮೇಲೆ ನಮಗೆ ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ. ಯುಗಾದಿ ಹಬ್ಬದ ನಂತರನೇ ನಮಗೆ ಹೊಸ ವರ್ಷ. ಸೊ ಇದೆಲ್ಲ ಬಂದುಬಿಟ್ಟು ಕ್ಯಾಲೆಂಡ್ರಲ್ಲಿ ಹೊಸ ವರ್ಷ ಅಷ್ಟೇ. ಸೊ ಕ್ಯಾಲೆಂಡರ್ ಹೊಸ ವರ್ಷಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ 2026. ಇದನ್ನೇ ಪ್ಲೇ ಆನ್ ಆಯ್ತದೆ. ಹೊಸ ವರ್ಷದ ಪ್ರಯುಕ್ತವಾಗಿ ನಮ್ಮ ಮನೇಲಿ ಸ್ಪೆಷಲ್ ಅಡುಗೆಗಳು. ಸೊ ಇಲ್ಲಿ ಮಕ್ಕಳು ಮೊಮ್ಮಕ್ಕಳೆಲ್ಲ ಇದ್ರಿಂದ ಅವ್ರಿಗೆಲ್ಲ ಸ್ವಲ್ಪ ಚಿಕನ್ನು ಗ್ರೇವಿ ಮಾಡ್ತಾಯಿದ್ದೀನಿ. ಇದರ ಜೊತೆಗೆ ಬಂದುಬಿಟ್ಟು ಸಪ್ರೇಟಾಗಿ ಎಲ್ಲ ಕೆಲವರು ವೆಜ್ ತಿನ್ನೋದ್ರಿಂದ, ಗುರುವಾರ ಬಂದುಬಿಟ್ಟಿರೋದ್ರಿಂದ ಗುರುವಾರ ತಿನ್ನೋಕ್ಕಾಗಲ್ಲ. ಹೊಸ ವರ್ಷದಲ್ಲಿ ಗುರುವಾರ 1ನೇ ತಾರೀಕು ಬಂದುಬಿಟ್ಟಿದೆ. ಸೊ ತಿನ್ನೋಕ್ಕಾಗಲ್ಲ ಅಂದವ್ರಿಗೆ ನಾನು ಬಂದುಬಿಟ್ಟು ಅವ್ರಿಗೆ ಅವರೆಕಾಳು ಬಿರಿಯಾನಿ ಮಾಡಿದ್ದೆ. ಅವರೆಕಾಯಿ ಪಲಾವ್ ಮಾಡಿದೆ. ಸೂಪರಾಗಿತ್ತು ಅವರೆಕಾಯಿ ಪಲಾವು, ಎಲ್ಲ ಗ್ರೀನ್ ಪಲಾವು ಸಖತ್ತಾಗಿ ಬಂದಿತ್ತು. ಸೊ ಈ ಪಲಾವ್ನೆಲ್ಲನೂ ಟೇಸ್ಟಿಯಾಗಿ ಮಾಡಬೇಕು ಅಂತೇಳಿದ್ರೆ ಎಲ್ಲ ಥರದ ಮಸಾಲೆನ ಹಾಕಿ ಮನೇಲೇ ಹೋಮ್ ಮೇಡ್ ಮಸಾಲೆನ ಹಾಕಿ ಮಾಡಿದ್ದು. ಮತ್ತು ಇದ್ರ ಜೊತೆ ಬಂದುಬಿಟ್ಟು ಎಲ್ಲ ರೀತಿಯಾದಂತಹ ಅಡುಗೆಗಳಲ್ಲಿ ರುಚಿ ಬರಬೇಕು ಅಂತೇಳಿದ್ರೆ ನಾವು ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿನ ಯೂಸ್ ಮಾಡಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಅಡುಗೆಗಳು. ನಿಜ ಅಲ್ವಾ? ಇದು ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ, ಯಾಕಂದರೆ ಅಂಗಡೀಲಿ ತರೋದು ಅಷ್ಟೊಂದು ಟೇಸ್ಟ್ ಬರೋಲ್ಲ. ಇದ್ರ ಜೊತೆಗೆ ಅವರೆಕಾಳು ಸ್ಪೆಷಲ್, ಎಲ್ರಿಗೂ ಗೊತ್ತು ಅವರೆಕಾಳು ತುಂಬ ಹೆಲ್ತಿ. ಯಾಕೆಂದರೆ ಈ ಟೈಮ್ನಲ್ಲಿ, ಅದು ಚಳಿಗಾಲ ಟೈಮ್ನಲ್ಲಿ ಅವರೆಕಾಯಿ ಸೀಸನ್ ಬರೋದು. ಸೊ ಅವರೆಕಾಯಿ ಸೀಸನ್ ಈ ಸಮ್ಮರಲ್ಲಿ ನಾವು ತಿನ್ನೋದ್ರಿಂದ ನಮ್ಮ ಬಾಡಿಯಲ್ಲಿ ಯಾವಾಗಲೂ ಹೆಲ್ತಿಯಾಗಿರ್ತೀವಿ, ನಾವು ಆರೋಗ್ಯವಾಗಿರ್ತೀವಿ ಅಂತ ಅಷ್ಟೇ. ಬಟ್ ನಿಮ್ಮ ಮನೇಲಿ ಹೆಂಗಿತ್ತು ಅದು ದಯವಿಟ್ಟು ಕಮೆಂಟ್ ಹಾಕಿ. ಏನೇನು ಮಾಡಿದ್ರಿ, ಏನು ಅಡುಗೆ ಮಾಡಿದ್ರಿ ಕಮೆಂಟಲ್ಲಿ ಹಾಕ್ರಿ. ನಾನು ನಿಮ್ಮ ಒಂದು ಫಂಕ್ಷನ್ ಹೆಂಗೆ ನಡೀತು ಅಂತ ಕೇಳಿ ಖುಷಿ ಪಡ್ತೀನಿ. ಇಲ್ಲಿ ನಾನು ಬಂದುಬಿಟ್ಟು 1/4 kg ಜೀರಾ ರೈಸ್ ತೊಗೊಂಡಿದ್ದೀನಿ, ಒಂದು ಅರ್ಧ kg ಬಾಸುಮತಿ ತೊಗೊಂಡಿದ್ದೀನಿ. ಸೊ ಎರಡು ಮಿಕ್ಸ್ ಮಾಡಿ ತೊಗೊಂಡಿದ್ದೆ. ಸೊ ಚೆನ್ನಾಗಿತ್ತು. ಬಟ್ 2 ದಿನ ಇಟ್ಕೊಂಡು ತಿಂದಿದ್ದಾರೆ ಅವರು. ಅಂದರೆ ಇವತ್ತು ನಾವು ಮಾಡಿದ್ದು ನೈಟ್ ಮಾಡಿದ್ದು ಬೆಳಗ್ಗೆ ಸಂಜೆ ಗಂಟನೂ ತಿಂದಿದ್ದಾರೆ. ತುಂಬ ಟೇಸ್ಟ್ ಇತ್ತು ಅಂತ. ಸೂಪರಾಗಿತ್ತು ಮಾತ್ರ. ಅಡುಗೆ ಎಲ್ಲನೂ ನಾನು ಒಬ್ಬಳೇ ಸೇರ್ಕೊಂಡು ಮಾಡಿದೆ.
ಸೊ ಖುಷಿ ಅನಿಸುತ್ತೆ. ಸೊ ಒಂದು ಕಡೆ ಎಲ್ಲರೂ ಅವರು ಪಾರ್ಟಿಗೆ ಏನೇನು ಬೇಕೋ ಅದನ್ನೆಲ್ಲ ಜೋಡಿಸ್ತಿದ್ರು, ಮತ್ತು ಕೇಕ್ ಎಲ್ಲ ತರಿಸಿದ್ದು. ಸೊ ತುಂಬ ಜನ ಬಂದಿದ್ದರು. ಸೊ ಕೆಲವ್ರದ್ದೆಲ್ಲ ವೀಡಿಯೋಸ್ ಮಾಡೋಕ್ಕಾಗಿಲ್ಲ, ನಾನು ಒಂದು ಸ್ವಲ್ಪ ಬ್ಯುಸಿ ಆಗೋದೆ, ಫೋನ್ ಗೀನ್ಗಳು ಬರೋಕ್ಕೆ ಸ್ಟಾರ್ಟ್ ಆಗೋದು, ಅದರಿಂದ ವೀಡಿಯೋಗಳು ಮಾಡೋಕ್ಕಾಗಿಲ್ಲ. ಬಟ್ ಚೆನ್ನಾಗಿತ್ತು. ಯಾವತ್ತೊಂದು 31st ಡೇ ನೈಟ್ ಮಾತ್ರ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನೈಟ್ ಟೈಮು. ಬೆಳಗ್ಗೆ ಎಲ್ಲ ಅಣ್ಣನ ಬರ್ತಡೇದು ವಿಶ್ ಮಾಡಿ ಇದೆಲ್ಲ ಇದು ಮಾಡ್ದು. ಸೊ ಖುಷಿ ಅನಿಸ್ತು ತುಂಬ. ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ, ನನ್ನ ಕಡೆಯಿಂದ, ನನ್ನ ಮೊಮ್ಮಕ್ಕಳು ಕಡೆಯಿಂದ, ಎಲ್ಲ ಕಡೆಯಿಂದನೂ ವಿಶ್ವ ವರ್ಷದ ಶುಭಾಶಯಗಳು ಎಲ್ಲರಿಗೂ. ಹ್ಯಾಪಿ ನ್ಯೂ ಇಯರ್. ಸೆಕೆಂಡ್ ವಿಡಿಯೋ ಮಾಡ್ತಾ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಜೋರಾಗಿ ಹೇಳ್ರಿ. 2 ನಿಮಿಷ ದಾಟ್ಬಿಡ್ತಾವಾಗಲೇ ಕಿಚ್ಚು ಪ್ರಯತ್ನ ಈಗ. ಹ್ಯಾಪಿ ನ್ಯೂ ಇಯರ್ ನನಿ ಪಾಮ್ ಪಡ್ತೀನಿ. ಹ್ಯಾಪಿ ನ್ಯೂ ಇಯರ್ ತಂದ. ಏನಂತ ತೋರಿಸ್ತೀನಿ. ಹ್ಯಾಪಿ ನ್ಯೂ ಇಯರ್ ನನಿ. ಇವಳು ತೋರಿಸೋ ತೋರಿಸ್ತಾ ಇದ್ದೀನಿ. ಹ್ಯಾಪಿ ನ್ಯೂ ಇಯರ್ ಕಂದ ತಗೊಳ್ಳಿ ತಗೋತೀನಿ. ಹ್ಯಾಪಿ ನ್ಯೂ ಇಯರ್ ಅದಿ ಸಾಕು. ವಿಡಿಯೋನೇ ಮಾಡ್ತಿರಲ್ಲ ನೀವು. ಕೊಡೆಯಲ್ಲಿ ಒಂದು ಕೇಕ್ ಕೊಡೆಯಲ್ಲಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಎಲ್ಲ ಜೀವನದಲ್ಲೂ ಖುಷಿಯಾಗಿರ್ಲಿ, ಎಲ್ಲರೂ ನೆಮ್ಮದಿಯಾಗಿರ್ಲಿ. ನಿಮ್ ಮುಂದಕ್ಕೆ ಏನೇನು ಕೆಲಸ ಅನ್ಕೊಂಡಿದ್ರೆ ಎಲ್ಲ ಸಕ್ಸಸ್ ಆಗ್ಲಿ ಕಣ್ರಪ್ಪ. ಥ್ಯಾಂಕ್ ಯು. ನಾನು ಪಾಮ್ ಪಡ್ತೀನಿ. ನಾನು ಜಿಯೋ 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 ಪ್ರಕೃತಿ ಈ ವಿಡಿಯೋ ಮುಖಾಂತರ ಎಷ್ಟು ಸಮಸ್ತ ನಾಡಿನ ಎಲ್ಲ ಜನತೆಗಳಿಗೂ ಇದು ಮಾಡಿ, ಮತ್ತೆ ಶಿವಲೀಲಾ ಫಿಲಮ್ಗೆ ನಮ್ಗೆಲ್ಲೂ ಇದು ಕೊಡ್ತಾ ಇಲ್ವಂತೆ. ಶಿವಲೀಲಾ ಫಿಲಮ್ದು ಥಿಯೇಟ್ರೇ ಕೊಟ್ಟಿಲ್ವಂತೆ. ನಿಜವಾಗ್ಲೂ ಇದು ತುಂಬ ವಿಷಾದಕರವಾದ ಸುದ್ದಿ. ನಾವು ಮೇಲ್ ಬರಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೀವಿ, ಮೇಲ್ ಬರೋಕ್ಕಾಗ್ತಾ ಇಲ್ಲ. ಇದೇ ಮೇನ್ ಕಾರಣ. ಇದರಿಂದ ನಾವು ಎಷ್ಟೇ ಬೆಳೆದ್ರೂ ಎಷ್ಟೇ ಇದು ಮಾಡಿದ್ರು ಮೇಲ್ ಬರೋಕ್ಕಾಗಲ್ಲ. ಸಮಾಜ ಮೇಲ್ ಬನ್ನಿ ಅಂತಾರೆ, ಮೇಲ್ ಬರೋಕ್ಕೆ ಕಷ್ಟ ಆಗ್ತಾ ಇದೆ. ಇದೇ ಪ್ರಾಬ್ಲಮ್ ಆಗ್ತಾ ಇರೋದು. ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ಇದು ಮಾಡಲಿ. ಎಲ್ಲ ಸಮಸ್ತ ನಾಡಿನ ಎಲ್ಲ ಟ್ರಾನ್ಸ್ಜೆಂಡರ್ಸ್ಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಗಾಡ್ ಬ್ಲೆಸ್ ಯು. ದೇವ್ರು ಒಳ್ಳೇದು ಮಾಡಲಿ ಎಲ್ಲ. ನಾನಿ ಹ್ಯಾಪಿ ನ್ಯೂ ಇಯರ್. ಐಶು ಹೇಳಿಲ್ವಲ್ರಿ? ಐಶು ಹ್ಯಾಪಿ ನ್ಯೂ ಇಯರ್. ಬರೋ ಇನ್ನೊಂದು 6 ತಿಂಗಳಿಗೆ ತಿರ್ಗಾ ಮರಿಕೊಡು. ಹೋಗ್ಬೇಕಿತ್ತಾನೆ ಎಲ್ಲರೂ ಪಾರ್ಟಿ ಗೀಟಿಗೆ. ಯಾವಾಗ ಅಲ್ಲಿಗೆ ಹೇಳಿದೀನಿ. ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಕಂದ. ಗಾಡ್ ಬ್ಲೆಸ್ ಯು. ಒಳ್ಳೇದಾಗ್ಲಿ. ಮಾಮ್ಸ್ ಇಲ್ಲ, ಮಾಮ್ಸ್ ಊರು. ಅವ್ರವ್ರ ಫ್ರೆಂಡ್ಸ್ ಜೊತೆ ಮಾಡ್ತಾವ್ರೆ. ಇಲ್ಲ, ನಾ ಇಲ್ಲಿ ಮೊಮ್ಮಕ್ಳ ಜೊತೆ ಇದ್ದೀನಿ, ಅವ್ರು ಮಾಡ್ತಾವ್ರೆ. ಪ್ರಕೃತಿ ಓಕೆ ಕಂದ. ಎಲ್ಲರಿಗೂ ಮಕ್ಳ ಕಡೆಯಿಂದ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಕಣಮ್ಮ. ಓಕೆ ಕಂದ. ಓಕೆ ಬಾಯ್. ಕರಡಿ ಬಿರಿಯಾನಿ ಅಂತ ಖಾರ ಸಾರು ಆಗ್ಬೋದು. ಬಿರಿಯಾನಿನೇ ಅದು? ಮಟನ್ ಹಾಕಿದ್ದೀರಾ? ಇಲ್ಲ, ಅವರೇಕಾಯಿ ಬಿರಿಯಾನಿ ತಿನ್ನು. 1ನೇ ತಾರೀಕು ದಿನ ಬೆಳಗ್ಗೆನೇ ಎದ್ದೆ. ಸೊ ಎಲ್ಲರದ್ದು ತುಂಬ ಮೆಸೇಜು ಮತ್ತು ಕಾಲ್ಸ್ ಎಲ್ಲ ಬಂದ್ಬಿಟ್ಟಿತ್ತು. ಸೊ ಎದ್ದ ತಕ್ಷಣವೇ ಜೀರಿಗೆ ನೀರಿಗೆ ನಿಂಬೆಹಣ್ಣು ಇಟ್ಕೊಂಡು ಕುಡಿಬೇಕು. ಸೊ ಸ್ವಲ್ಪ ಏನಂತಾರೆ ಹೆಲ್ತಿ ಮತ್ತು ಫ್ರೀ ಆದಂಗೆ ಅನಿಸ್ತದೆ. ಮನಸ್ಸಿಗೆ ನೋವಾಗುತ್ತೆ, ಏನು ಮಾಡೋಕ್ಕಾಗಲ್ಲ, ಫ್ರೀ ಆದಂಗೆ ಅನಿಸುತ್ತೆ. ನಿಂಬೆಹಣ್ಣು ಹಿಂಡ್ಬಿಟ್ಟು ಅದಕ್ಕೆ ನೀರು ಹಾಕ್ಬಿಟ್ಟು ನೀರು ಕುಡಿದ್ರೇ ಸ್ವಲ್ಪ ಓಡಾಡೋಷ್ಟು ಆಗೋದು ಹಂಗಂತೂ ಅಲ್ವಾ. ಸೊ ಎಲ್ಲನೂ ರೆಡಿ ಮಾಡಿಕೊಂಡು ಹಿಟ್ಟದಿತ್ತು ಸ್ವಲ್ಪ ಹಾಕಿಟ್ಟು ಸಂಪೂರ್ಣ. ಸೊ ಅದನ್ನ ಹಾಕಿ ದೋಸೆ ಗಿಸೆ ಒಂದು 2-3 ಇಟ್ಕೊಂಬಿಟ್ರೆ ಇವತ್ತಿನ ಕೆಲಸ ಮುಗಿಯುತ್ತೆ ಅಂದ್ಬಿಟ್ಟು ದೋಸೆ ಇಟ್ಟು ತೆಗ್ದು ಮಾಮೂಲಿ ಫ್ರಿಜ್ಜಿಂದ ಹೊರಗಡೆ ಇಟ್ಟೆ. ಅದಕ್ಕೊಂದು 10 ನಿಮಿಷ 1/4 ಗಂಟೆ ಆದಮೇಲೆ ಅದಕ್ಕೆ ಸೋಡಾ ಪುಡಿನೂ ಉಪ್ಪು ಹಾಕಿ ನೆಕ್ಸ್ಟ್ ಇದರಲ್ಲಿ ಇದು ಮಾಡಿದ್ರೆ
ನಾನು ನೀನಿಲ್ಲ ನಾನಿಲ್ಲ ಅಂತ ಹೇಳ್ತಾರೆ. ಸೊ ಬಟ್ ಕುಡಿದ್ಮೇಲೆ ಒಂದು ಸ್ವಲ್ಪ ನೆಮ್ಮದಿ ಆಗುತ್ತೆ. ಯಾಕಂತೇಳಿದ್ರೆ ಜೀರಾ ವಾಟರ್ ಬಂದುಬಿಟ್ಟು ತುಂಬ ಬಾಡಿನಲ್ಲಿ ಯಾವುದಾದ್ರೂನು ಬೇಡವಾದಂಥ ವಿಷಪೂರಿತ ಅಂಶಗಳಿದ್ದರೆ ಅದನ್ನು ತೆಗಿಯೋಕ್ಕೆ ಒಂದು ಹೆಲ್ಪ್ ಮಾಡುತ್ತೆ, ಜೀರ್ಣ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಮ್ಮ ಒಂದು ಬಾಡಿನಲ್ಲಿ ಅದು ಮುಖ್ಯವಾದ ಪರಿಣಾಮವನ್ನು ಬೀರುತ್ತೆ. ಸೊ ಇನ್ನೇನೇ ಇದ್ರೂ ನೆಕ್ಸ್ಟು ನನಗೆ ಕಾಲ್ ಮಾಡಿ, ನನಗೆ ಮೆಸೇಜ್ ಮಾಡಿ. ಕೆಲವರೆಲ್ಲ ಮೆಸೇಜ್ ಕಾಲ್ ಮಾಡ್ತಾಯಿದ್ದೀರಾ, ಸೊ ಇನ್ನೊಂದು ನಂಬರ್ಗೆ ಮಾಡಿಬಿಡ್ತಾಯಿದ್ದೀರಾ. ಸೊ ಆ ನಂಬರ್ಗೆ ಮಾಡಬೇಡಿ. ಇದರಲ್ಲಿ ಏನಿರ್ತದೆ ನಾನೊಂದು ಡಿಸ್ಕ್ರಿಪ್ಷನಲ್ಲಿ ಏನು ಹಾಕಿದ್ದೀನಿ ಆ ನಂಬರ್ಗೆ ಮಾತ್ರ ಮಾಡಿ, ಓಕೆನಾ. ಎಲ್ರಿಗೂ ಖುಷಿ ಅನಿಸುತ್ತೆ ಈ ವಿಡಿಯೋ ಖುಷಿ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್, ಕಮೆಂಟ್, ಶೇರ್ ಮಾಡಿ. ಮತ್ತು ಇದರ ಜೊತೆಗೆ ಬಂದುಬಿಟ್ಟು ಇವತ್ತಿಂದ ಒಂದು ದೋಸೆ ಮತ್ತು ಟೊಮೊಟೊ ಕರಿ ಚಟ್ನಿ ಮತ್ತು ಇದ್ರದ್ದು ಬೆಳ್ಳುಳ್ಳಿ ಉಪ್ಪಿನಕಾಯಿ. ಸೊ ತುಂಬ ಚೆನ್ನಾಗಿತ್ತು. ಹಾಗಲಕಾಯಿ ಒಂದು ಮಾಡಬೇಕಿತ್ತು, ಹಾಗಲಕಾಯಿ ಮಾಡೋದಕ್ಕೆ ಅಜ್ಜಿ ಕೈಲಿ ಆಗ್ತಾಯಿಲ್ಲ. ಸೊ ತುಂಬ ಸುಸ್ತಾಗ್ಬಿಟ್ಟೈತಿ. ಇವಾಗ ಏನಂದರೆ ತಲೆ ಕೊಟ್ಟರೆ ಸಾಕು ಅನ್ನೋ ಪರಿಸ್ಥಿತಿ ಬಂದುಬಿಟ್ಟಿದ್ರು ಅವರು. ಸೊ ಇಡ್ಲಿ ದೋಸೆಗಿಂತ ಮನೇಲೇ ಮಾಡಿರುವಂಥ ಈ ಒಂದು ಖಾಲಿ ದೋಸೆ ತುಂಬ ಚೆನ್ನಾಗಿದೆ. ಸೊ ಅದ್ರ ಜೊತೆಗೆ ಬಂದ್ಬಿಟ್ಟು ಏನಪ್ಪ ಅಂದರೆ ಟವಲ್ ಹಾಕಿರೋದು ಅದು ಮುಸ್ಲಿಮ್ಸ್ದು, ಏಕೆಂದರೆ ಅವ್ರು ನೋಡಬಾರ್ದು ಅನ್ನೋದು ಒಂದು ಕನ್ಸರ್ನ್ಗೆ. ಸೊ ಅಂತೂ ಇಂತೂ ಎಲ್ಲ ಮುಗೀತು. ಬ್ರೇಕ್ಫಾಸ್ಟ್ ಮಾಡೋದೆ ಇವಾಗ. ಇವತ್ತಿನ ಸ್ಪೆಷಲಿ ತುಂಬ ವೆರೈಟೀಸ್ ಇತ್ತು. ಜೊತೆಗೆ ಬಂದುಬಿಟ್ಟು ಬೆಟ್ಟದ ನೆಲ್ಲಿಕಾಯ್ದು ಉಪ್ಪಿನಕಾಯಿ ಹಾಕ್ತಾಯಿದ್ದೀನಿ. ಉಪ್ಪಿನಕಾಯಿ ಹಾಕಿ ಎಲ್ಲ ಕಲಸಿ ಸ್ವಲ್ಪ ಎಣ್ಣೆಲೆಲ್ಲ ಫ್ರೈ ಮಾಡಿ ನಂತರ ಹಾಕಿಟ್ರೆ ಅದು ಯಾವುದೇ ಕಾರಣಕ್ಕೂ ಕೆಡಲ್ಲ. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ಇದ್ರ ಜೊತೆಗೆ ಬಂದುಬಿಟ್ಟು ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು ಹಾಕಿ ಸೊ ಅದರದ್ದು ಸ್ವಲ್ಪ ವಿಡಿಯೋ ಇದೆ. ಸೊ ತುಂಬ ಚೆನ್ನಾಗಿ ಬಂತು. ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ಲು ಅನುಷ್ಕಾ. ಸೊ ನಮ್ಮ ಕಡೆಯಿಂದ ನಿಮ್ಮ ಕಡೆಯಿಂದ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ಕೋರ್ತಾ ಇವತ್ತಿನ ಬ್ಲಾಗ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಯಾರ್ಯಾರಿಗೂ ಏನಾದರೂ ಡೌಟ್ ಇತ್ತು ಅಂತೇಳಿದ್ರೆ ಈ ಒಂದು ವಿಡಿಯೋದಲ್ಲಿ ಕಾಲ್ ಮಾಡಿ ಕೇಳ್ಕೊಬೋದು. ಮತ್ತು ನಾನು ಡಿಸ್ಕ್ರಿಪ್ಷನ್ ಯಾವಾಗಲೂ ಹಾಕಿರ್ತೀನಿ ಈ ಒಂದು 5 ಟಿಪ್ಸ್ಗಳು, 5ರಿಂದ ಮೇಲೆ ಬರ್ಬೋದು. ಖಂಡಿತವಾಗಲೂ ಟ್ರೈ ಮಾಡಿ, ಖಂಡಿತ ಮೇಲೆ ಬಂದೇ ಬರ್ತೀರ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭರಾತ್ರಿ. ಥ್ಯಾಂಕ್ ಯು ಸೋ ಮಚ್. ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ಹೀಗೇ ನನ್ನ ಮರೆತು ನಿರಾಶರಾಗದಿರಿ. ಖುಷಿಯಾಗಿರೋಣ. ಬಾಯ್.